ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸಿ ಕುಸುಮ ಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸರಸ್ತಕೇಶಂ ಅರುಣಾಧರಂ ಮಾಯದಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅನಂತಪುರ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ನಮ್ಮ ಜಿಲ್ಲೆಯ ಸೀಮೆಯ ಅತ್ಯಂತ ಪ್ರಸಿದ್ಧವಾದಂತಹ ದೇವಸ್ಥಾನ. 2008ರಲ್ಲಿ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನಡೆದ ನಂತರ ಇವತ್ತು ಮತ್ತೆ ಹಲವೊಂದು ಅಭಿವೃದ್ಧಿ ಕಾರ್ಯಗಳೊಂದಿಗೆ ಇದರ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನಡೀತಾ ಇದೆ. ಬಹಳ ವಿಶಿಷ್ಟವಾದಂಥ ರೀತಿಯಲ್ಲಿ ಇವತ್ತು ಈ ಸಭೆ ನಡೀತಾ ಇದೆ. ಬ್ರಹ್ಮಕಲಶದ ತಯಾರಿ, ಅದರ ಸಮಾಲೋಚನಾ ಸಭೆಯನ್ನು ಅದರ ದಿನಾಂಕದ ಘೋಷಣೆಯೊಂದಿಗೆ ಇವತ್ತು ಈ ಸಭೆಯಲ್ಲಿ ಸಂಪನ್ನಗೊಳ್ತಾ ಇದೆ. ಮೊದಲಾಗಿ ಅದರ ದಿನಾಂಕವನ್ನು ಇಲ್ಲಿ ಘೋಷಣೆ ಮಾಡ್ತಾ ಇದ್ದಾನೆ. ಅನಂತಪುರ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ 2027 ಮಕರ ಮಾಸ 10ರಿಂದ ಮಕರ ಮಾಸ 15ರವರೆಗೆ, ಅಂದರೆ ಫೆಬ್ರವರಿ 2027 ಫೆಬ್ರವರಿ 23ರಿಂದ ಪ್ರಾರಂಭಿಸಿ ಫೆಬ್ರವರಿ 28ರವರೆಗೆ ನಡೆದು ಮಕರ ಮಾಸ 15ರ ಬೆಳಿಗ್ಗೆ 7:40 ಮೀನಲಗ್ನದಲ್ಲಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವರ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಅದೇ ರೀತಿ ಅದೇ ದಿನ ರಾತ್ರಿ ಬಹಳ ವಿಶೇಷವಾದಂತಹ ತೆಪ್ಪೋತ್ಸವದೊಂದಿಗೆ, ಹಿಂದೆಲ್ಲ ತೆಪ್ಪೋತ್ಸವ ಇಲ್ಲಿ ನಡೀತಾ ಇದ್ದು ಅನ್ನೋದು ಎಲ್ಲರಿಗೂ ತಿಳಿದಂಥ ವಿಚಾರ. ಮತ್ತು ಪುನಃ ಆ ಉತ್ಸವವನ್ನು ದೇವರಿಗೆ ಸಮರ್ಪಿಸಲಾಗ್ತಾ ಇದೆ. ಅದೇ ದಿನ ರಾತ್ರಿ ವಿಶೇಷವಾದ ತೆಪ್ಪೋತ್ಸವದೊಂದಿಗೆ ವಾರ್ಷಿಕ ಜಾತ್ರೆ ಕೂಡ ಆ ಸಂದರ್ಭದಲ್ಲಿ ನಡೀಲಿಕ್ಕಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಘೋಷಿಸ್ತಾ ಇದ್ದೇನೆ. ದೇವಸ್ಥಾನದ ಜೀರ್ಣೋದ್ಧಾರಗಳು ನಡೆದು ಅದರ ಬ್ರಹ್ಮಕಲಶೋತ್ಸವ ದಿನಾಂಕ ಘೋಷಣೆ ಆಯಿತಂದರೆ ಎಲ್ಲರ ಮೇಲೆ ಒಂದು ರೀತಿ ಹೆಚ್ಚಾದಂತಹ ಜವಾಬ್ದಾರಿ ಬಂದು ಬೀಳ್ತದೆ ಭಕ್ತರ ಮೇಲೆ. ಇವತ್ತು ಕಾಸರಗೋಡಿನಲ್ಲಿ ಮಧೂರು ಇರ್ಬೋದು ಅಥವಾ ನಮ್ಮ ಸೀಮೆಯ ಇತರ ದೇವಾಲಯಗಳಿರ್ಬೋದು, ಅನಂತರದಲ್ಲಿ ಮುಖ್ಯವಾಗಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇರ್ಬೋದು, ಸರೋವರ ಕ್ಷೇತ್ರ ಅನ್ನೋದಾಗಿ ಎಲ್ಲೆಡೆಯಲ್ಲಿ ಕೂಡ ಹೆಸರು ಗಳಿಸಿದಂಥ ಕ್ಷೇತ್ರ. ಇವೆಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಹಿಂದೂ ಧರ್ಮದ, ಸನಾತನ ಧರ್ಮದ ಅಸ್ಮಿತೆಯನ್ನು ಕಾಪಾಡುವಂತಹ ಧಾರ್ಮಿಕ ಕೇಂದ್ರಗಳು. ಅದು ಯಾವ ಕಾಲಕ್ಕೂ ಸಾರ್ವಕಾಲಿಕವಾಗಿ ಅದು ಸುಸ್ಥಿತಿಯಲ್ಲಿದ್ದು ಜೀರ್ಣೋದ್ಧಾರಗೊಂಡು ಅದಕ್ಕೆ ನಡಿಬೇಕಾದಂಥ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನಡೆದು ನಿತ್ಯ ನೈಮಿತ್ತಿಕಾದಿಗಳು ನಡೆಯಬೇಕಾದದ್ದು ಅದು ಸಮಾಜದ ಜವಾಬ್ದಾರಿ. ನಮ್ಮ ದೇವಸ್ಥಾನಗಳು ಸುಸ್ಥಿತಿಯಲ್ಲಿದ್ದರೆ ಅಲ್ಲಿ ನಡಿಬೇಕಾದಂತಹ ವಾರ್ಷಿಕವಾದಂತಹ ಅಥವಾ ಬೇರೆ ಬೇರೆ ರೀತಿಯಾದಂತಹ ನಿತ್ಯ ನೈಮಿತ್ತಿಕಾದಿಗಳು ನಡೆದರೆ ಅದು ಊರಿಗೆ ಕ್ಷೇಮವನ್ನು ತರ್ತದೆ, ಊರಿಗೆ ಅದು ಸುಭಿಕ್ಷೆಯನ್ನು ತರ್ತದೆ ಅನ್ನೋದು ನಮ್ಮ ನಂಬಿಕೆ. ನಾವೆಲ್ಲ ಹೇಳೋದು ಕೇಳಿದ್ದೇವೆ, ಒಂದು ಊರು ಸುದೃಢವಾಗಿದೆ ಅಥವಾ ಅದು ಸುಭಿಕ್ಷೆಯಿಂದ ಇದೆ ಅಂದರೆ ನಾವು ಮುಖ್ಯವಾಗಿ ಅಲ್ಲಿಯ ದೇವಾಲಯಗಳು ಮತ್ತು ವಿದ್ಯಾಲಯಗಳನ್ನು ನೋಡಿದರೆ ನಮಗೆ ಅರ್ಥ ಆಗ್ತದೆ ಅನ್ನೋದಾಗಿ. ಒಂದು ದೇವಾಲಯದಲ್ಲಿ, ಒಂದು ಊರಿನಲ್ಲಿ ದೇವಾಲಯ ಮತ್ತು ವಿದ್ಯಾಲಯ ಅದು ಸುಸ್ಥಿತಿಯಲ್ಲಿದ್ದು ಅದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂದರೆ ಆ ಊರು ಕ್ಷೇಮವಾಗಿರ್ತದೆ ಅನ್ನೋದು ನಮ್ಮ ನಂಬಿಕೆ. ಆ ನಿಟ್ಟಿನಲ್ಲಿ ನಮ್ಮ ಊರಿನ ಎಲ್ಲ ದೇವಾಲಯಗಳನ್ನು ಕೂಡ
ಜೀರ್ಣೋದ್ಧಾರಗೊಳಿಸಿ ಅದರಲ್ಲಿ ನಡಿಬೇಕಾದಂಥ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ನಡೆಸುವುದು ನಮ್ಮೆಲ್ಲರ ಒಂದು ಮುಖ್ಯವಾದಂಥ ಒಂದು ಜವಾಬ್ದಾರಿಯಾಗಿದೆ. ಇವತ್ತು ಕಾಸರಗೋಡು ಜಿಲ್ಲೆ ಅಂದ ಕೂಡಲೇ ಅಲ್ಲಿ ಅನಂತಪುರದ ಹೆಸರು ಬರ್ತದೆ. ಅದು ಸರೋವರ ಕ್ಷೇತ್ರನೊಂದು ಆಗಿರ್ಬೋದು ಅಥವಾ ಇಲ್ಲಿರುವಂತಹ ದೇವರ ಮಕರದ ಒಂದು ದೃಷ್ಟಿಯಿಂದ ಆಗಿರ್ಬೋದು. ಎಲ್ಲರೂ ಅದನ್ನು ನೆನಪಿಸಿಕೊಂಡು ಈ ದೇವಾಲಯವನ್ನು ನೆನೆಸಿಕೊಳ್ತಾರೆ. ಹಾಗಿರುವಾಗ ಈ ದೇವಾಲಯ ಯಾವ ಮಟ್ಟಿಗೆ ಪ್ರಸಿದ್ಧಿಯನ್ನು ಹೊಂದಿದೆ ಮತ್ತು ಪರವೂರ ಭಕ್ತರ ಮನಸ್ಸಿನಲ್ಲಿ ಯಾವ ರೀತಿಯಲ್ಲಿ ಇದು ಮನೆ ಮಾಡಿದೆ ಅನ್ನೋದನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕಾರ್ಯಗಳೊಂದಿಗೆ ಇಲ್ಲಿ ಸುತ್ತು ಬರಲಿಕ್ಕೆ ಭಕ್ತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮೇಲ್ಛಾವಣಿಯ ನಿರ್ಮಾಣ, ಇನ್ನಿತರ ಪಾಕಶಾಲೆ, ಇನ್ನಿತರ ಅನ್ನದಾನಕ್ಕೆ ಅನುಕೂಲವಾದಂಥ ವ್ಯವಸ್ಥೆಗಳು, ಈ ರೀತಿಯ ಕೆಲವೊಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡು ಇವತ್ತು ಇಲ್ಲಿ ಜೀರ್ಣೋದ್ಧಾರ ಕೆಲಸ ಇವತ್ತು ನಡೀತಾ ಇದೆ. ಹಮ್ಮಿಕೊಂಡಂಥ ಎಲ್ಲ ಕೆಲಸಗಳು ಕೂಡ ಆ ಸ್ವಾಮಿಯ ಕೃಪೆಯಿಂದ, ಆ ಸ್ವಾಮಿಯ ಅನುಗ್ರಹದಿಂದ ಅದು ಸರಿಯಾದ ಸಮಯಕ್ಕೆ ಅದು ಮುಗಿದು ಎಲ್ಲ ಭಕ್ತಾದಿಗಳು ಕೂಡ ಇದರ ವಿಜೃಂಭಣೆ ಬ್ರಹ್ಮಕಲಶದಲ್ಲಿ ಬಂದು ಪಾಲ್ಗೊಳ್ಳುವಂತೆ ಆಗಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ನಮಗೆ ಇಲ್ಲಿ ಈ ಸಭೆಗೆ ಬಂದು ಸೇರಿದಂಥ ಭಕ್ತಾದಿಗಳನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ ಈ ಕಾರ್ಯಕ್ರಮ, ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವಾದಿ ಕಾರ್ಯಕ್ರಮಗಳು ಯಾವ ಮಟ್ಟಿಗೆ ಅದು ನೆರವೇರಬಹುದು, ಯಾವ ಮಟ್ಟಿಗೆ ಅದು ಯಶಸ್ವಿ ಆಗಬಹುದು ಅನ್ನೋದಾಗಿ. ಅಷ್ಟರ ಮಟ್ಟಿಗೆ ಎಲ್ಲ ಭಕ್ತಾದಿಗಳು ಕೂಡ ಈ ನಿರಂತರವಾಗಿ ಸುರಿಯುವಂತಹ ಈ ಮಳೆಯಲ್ಲಿ ಕೂಡ, ಮಳೆ ಅನ್ನೋದು ನಮಗೆ ಒಂದು ರೀತಿಯಲ್ಲಿ ಒಳ್ಳೆಯ ಲಕ್ಷಣ. ಇವತ್ತು ಈ ಸಭೆ ನಡೆಯುವಾಗ ಇಂಥ ಮಳೆ ಬರ್ತದೆ ಅಂದರೆ ನಮ್ಮ ಕೆಲಸ ಅದು ಸುಗಮವಾಗ್ತದೆ ಅನ್ನೋದು ಕೂಡ ಅದರ ಒಂದು ಲಕ್ಷಣ. ಅಂತಹ ಮಳೆಯನ್ನು ಕೂಡ ಲೆಕ್ಕಿಸದೆ ಇಷ್ಟು ಭಕ್ತಾದಿಗಳು ಬಂದು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಖಂಡಿತವಾಗಿ ಊರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತದೆ ಅನ್ನೋದು ನಮ್ಮ ವಿಶ್ವಾಸ. ಆ ವಿಶ್ವಾಸ ಅದು ಫಲ ನೀಡಲಿ, ಅದಕ್ಕಾಗಿ ಆ ದೇವರ ಎಲ್ಲ ಅನುಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇವತ್ತು ದಿನಾಂಕದ ಘೋಷಣೆಯನ್ನು ನಾನು ಮಾಡಿದ್ದೇನೆ. ನಂತರದಲ್ಲಿ ಇದರ ವಿವಿಧ ಸಮಿತಿಗಳ ಮುಖ್ಯ ಸಮಿತಿಯ ಘೋಷಣೆಯನ್ನು ಒಡಿಯೂರು ಶ್ರೀಗಳು ಮಾಡ್ತಾ ಇದ್ದಾರೆ. ಅಂತ ಇದರ ಲಾಂಛನ ಬಿಡುಗಡೆಯನ್ನು ಆತ್ಮೀಯರಾದಂಥ ದಾನಿಗಳಾದಂಥ ಶ್ರೀ ಕೆ ಶೆಟ್ಟಿಯವರು ಅವರು ಹೇಳಿದರು ಮಾಲಿಂಗೇಶ್ವರ ಭಟ್ರವರ ಮಾತಿನಲ್ಲಿ. ನಾವೊಂದು ಸ್ವಲ್ಪ ಬಚ್ಚುವಾಗ ನಮಗೆ ಬಂದು ಸಹಾಯ ಮಾಡಿದವರು ಕೆ ಶೆಟ್ಟರನ್ನದಾಗಿ. ಇವತ್ತು ಜಿಲ್ಲೆಯಲ್ಲಿ ಇಷ್ಟು ದೇವಸ್ಥಾನಗಳು ಕೂಡ ಕೆಲವು ಸರ್ತಿ ನಿರಾತಂಕವಾಗಿ ಅದು ಜೀರ್ಣೋದ್ಧಾರಗೊಂಡಿದ್ದರೆ ಕೆ ಶೆಟ್ಟರಂತಹ ಯಾವುದೇ ರೀತಿಯ ಪ್ರತಿಫಲವನ್ನು ಬಯಸದಂತಹ ದಾನಿಗಳು ನಮ್ಮೊಟ್ಟಿಗಿರುವ ಕಾರಣ ಅದಕ್ಕೆ ಕಾರಣ. ಅವರ ಉಪಸ್ಥಿತಿ ಕೂಡ ಇಲ್ಲಿ ನಮಗೆ ಬಹಳಷ್ಟು ಸಂತೋಷವನ್ನು ತಂದಿದೆ. ಆ ರೀತಿಯಲ್ಲಿ 3 ಕಾರ್ಯಕ್ರಮಗಳು ಇವತ್ತಿಲ್ಲಿ ನಡೀತಾ ಇದೆ. ವೇದಿಕೆಯಲ್ಲಿರುವಂತಹ ಪೂಜ್ಯ ಶ್ರೀಗಳಿಗೆ ನನ್ನ ಎಲ್ಲ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇಂತಹ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಪಾಲ್ಗೊಳ್ಳುವವರು ಅವರಿಗೆ ನಮ್ಮ ಅಭಿನಂದನೆಗಳು ತಿಳಿಸ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳಿಗೆ, ದಾನಿಗಳಿಗೆ, ಬೇರೆ ಬೇರೆ ಪಂಚಾಯತು ಅದರ ಪ್ರತಿನಿಧಿಗಳಿಗೆ, ಅಧ್ಯಕ್ಷರಿಗೆ, ಇಲ್ಲಿ ಬಂದಂಥ ಎಲ್ಲ ಭಕ್ತ ಬಂಧುಗಳಿಗೆ, ನಮ್ಮ ಆರಾಧ್ಯ ಮೂರ್ತಿಗಳಂಥ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಅನಂತ ಪದ್ಮನಾಭ ಸ್ವಾಮಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲೆಂಬುದಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ಹಮ್ಮಿಕೊಂಡಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಿರಾತಂಕವಾಗಿ ನಿರ್ವಿಘ್ನವಾಗಿ ನೆರವೇರಲಿ ಅನ್ನೋದಾಗಿ ಈ ಶುಭ ಗಳಿಗೆಯಲ್ಲಿ ದೇವರನ್ನು ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಇದರಲ್ಲಿ ಬರೆದಿದ್ದನ್ನು ಹಾಗೆ ಓದಿದೆ, ನಾನು ಕೂಡ ಯೋಚನೆ ಮಾಡಲಿಲ್ಲ. ಮಕರ ಮಾಸ 10ರಿಂದ ಮಕರ ಮಾಸ 15 ಅನ್ನೋದಾಗಿ ನಾನು ಹೇಳಿದೆ. ಫೆಬ್ರವರಿ 23ರಿಂದ ಪ್ರಾರಂಭಿಸಿ ಫೆಬ್ರವರಿ 28 ಆದರೆ ಅದು ಮಕರ ಮಾಸ ಆಗೋದಿಲ್ಲ, ಕುಂಭ ಮಾಸ ಆಗ್ತದೆ. ಅದು ಹೇಳುವ ನಾವು ಹಾಗೆ ಹೇಳಿದರೂ ಕೂಡ ಅದನ್ನು ಅದು ಹಾಗೆ ಭಕ್ತರ ಮನಸ್ಸಿನಲ್ಲಿ ಉಳಿಬಾರದು ಅನ್ನೋ ದೃಷ್ಟಿಯಿಂದ ಅದನ್ನು ಈಗ ಪುನಃ ಘೋಷಣೆ ಮಾಡ್ತಾ ಇದ್ದೇನೆ. ಇನ್ನೊಂದಂದರೆ ಅದು ಅನಂತಪುರ ಅಂದ ಕೂಡಲೇ ನಾವು ಹೊರಗಿಂದ ಅನಂತಪುರ ಕ್ಷೇತ್ರದ ಬಗ್ಗೆ ಹೇಳಿದ ಕೂಡಲೇ ಆ ಮೊಸಳೆ ಇರುವಂಥ ಕ್ಷೇತ್ರ ಅಂತ ಕೇಳ್ತಾರೆ. ಬಹುಶಃ ಅದು ದೈವಚಿತ್ತ ಆಗಿರ್ಬೋದು, ನನ್ನನ್ನು ಮರೆಯುವುದು ಬೇಡ ಅಂತ ಹೇಳಿ ಅದನ್ನು ಮಕರ ಮಾಸ ಅಂತ ಹೇಳಿಸಿದ್ದಾರೆ. ಯಾಕೆಂದರೆ ಮಕರ ಅನ್ನೋದು ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಂಥ ಒಂದು ಪ್ರಾಣಿ. ಆದ ಕಾರಣ ಅದನ್ನು ಕೂಡ ಪುನಃ ಘೋಷಣೆ ಮಾಡಿಕೊಂಡು ವಿರಮಿಸ್ತಾ ಇದ್ದೇನೆ. ಪದ್ಮಕರೇನ ಶಂಕಂ ಚಕ್ರಂ ಗದಾ ಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ,
ಪೊರ್ಲುದೊಂಜಿ ಸಂಭ್ರಮಡು ನಮ್ಮ ಮಾತು ಉಳ್ಳ ಇನಿ ಬ್ರಹ್ಮಕಲಶದ ದಿನನಿಶ್ಚಯ ಆತಂಡ್ರೆ ನೆತ್ತ ಘೋಷಣೆ ಇತ್ತೇನೆ ಆಂಡು ನೆಕ್ ಮುನ್ನುಡಿ ಬರೆಯನಂಚಿನ ನಿಕ್ಲಿಗೆ ಮಾತ್ರೆಗಳ ಈ ಸಂದರ್ಭಡು ಎಡ್ಡೆ ಪುಣ್ಯಾನ ಬಯಕೊಂದುಲ್ಲೆ ಮಲ್ಲ ಸಂಖ್ಯೆಡ ನಿಕ್ಲು ಪಾಲ್ಪಡೆತ್ತಾರೆ ಬಹುಶಃ ಒಂದು ಪೊರ್ಲ ಕಂಟಿಡ ಬ್ರಹ್ಮಕಲಶ ಆಪುಣಿನ್ಪಿನೇಕು ಒಂಜಿ ಮುನ್ನುಡಿ ಬರೆಯಲೆಕೊಂಡು ಒಂದು ಪಣ್ಯರೆ ಭಾರಿ ಸಂತೋಷ ಒಂದುಂಡು. ಅನಂತ ಇನಿಪಿನವು ಭಾರಿ ಶ್ರೇಷ್ಠವಾಯಿನ ಒಂಜಿ ಶಬ್ದ. ಈ ಅನಂತ ಅಂದ್ಪಂಡೈಕ್ ಪುಟ್ಟದನ್ನೇಳು ಮುಗಿಪುಣ್ಯೇಳು ಗೊತ್ತಿಜಿ ಸರ್ವಕಾಲಿಕವಾಯಿನ ಅಂದು ಒಂಜಿ ಪಣೋಳಿ ಆದ್ಯಂತ ರಹಿತನಾಗಿರುವವನು ಯಾರೋ ಅವನೇ ಅನಂತ ಅಂತ ಐಕ್ ಪುದರುಂಡು. ನಮ್ಮ ಸನಾತನ ಸಂಸ್ಕೃತಿಗೆ ನಮ್ಮ ಸನಾತನ ಧರ್ಮಗೂ ಒಂಜಿ ವಿಚಾರ ಉಂಡು. ದಾನೆಂದ್ಕೆಂಡು ಐಕಲ ಪುಟ್ಟು ಒಂದು ಇಜ್ಜಿ ಪುಟ್ಟನ ತಾರೀಕು ಇಜ್ಜಿ ಐಕ್ ಕಡೆತ ಮುಗಿತಲದ ತಾರೀಕಲ್ಲ ಇಜ್ಜಿ ಅಂಚಾದ ಅವಳ ಸಾರ್ವಕಾಲಿಕ ಆಯ್ನ ಅಂದು ಅನ್ ಪಂಡೊಂದುಲೆ. ನಮ್ಮ ಭಾರತೀಯ ಪರಂಪರೆಗೆ ನಮ್ಮ ಭಾರತೀಯ ಸಂಸ್ಕೃತಿಗೆ ನಮ್ಮ ಭಾರತೀಯ ಧರ್ಮಗೂ ಇನಿಯೇ ಪುಟ್ಟುದನೆ ಎಂದು ಓಳ ಬರೆದು ಪಾಡ್ದಿದ್ದೀರಿ ಎಲ್ಲ ಆಯ್ತಾ ಮುಗಿತಲಲ್ಲ ಒಳ್ಳ ಇಜ್ಜಿ ಅಂಚಾಯನೆ ಕಾರಣವು ಜೀವಂತವಾದ ಉಪ್ಪುಣಂಚಿನ ಸಂಗತಿ ಎಂದು ಪಂಡ ತಪ್ಪಾವಂದು. ಇನ್ನು ನಮ್ಮ ಮಾತ ಬ್ರಹ್ಮಕಲಶದ ಒಂಜಿ ನಿರ್ಣಯಡು ಉಳ್ಳ ಅಂದಾಂಡ ಇಂದು ನಮ್ಮ ಧರ್ಮ ಸಂಸ್ಕೃತಿನ ಬಲಮನ್ಪುಣಂಚಿನ ಒಂಜಿ ಪ್ರಕ್ರಿಯೆ ಐಕೆ ಪೂರಕವಾದ ನಮ ತೊಡಗಾವಡೊಂದು ಈ ಸಂದರ್ಭಡು ಪಂಡೊಂದುಲ್ಲೆ. ಇನಿ ದಿನನು ಘೋಷಣೆ ಮಲ್ತೀರಿ ಎಂಕು ಒಂಚೂರು ಬೇಲೆ ಉಂಡು ನೆಟ್ಟು ನೀನು ಓದೋಡು ನಾನು ಒಂಜಿ 2-3 ಪೇಜಿ ನೆಟ್ಟು ಉಂಡು ಏನು ಒಂಜಾತ್ರ ಅಡ್ಡು ವಿಚಾರವನ್ನು ಮಾತ್ರ ಪಣ್ಪೆ ಹೆಚ್ಚದೇನು ಮಾತ್ರ ಎನ್ನ ಕೈತಲ್ದಾರು ಓದುವರೆ ಅಂದು ನಾನು ತೆರೆಯೋಣದೆ ದೈನಿಕೆಂಡ ನಿಕ್ಕು ಮುಖ್ಯವಾದ ಈ ಸಮಿತಿ ಘೋಷಣೆ ಆವಡು ಅಂದಾಂಡ ಸಮಿತಿಗೊಂಜಿ ಗುರ್ಕಾರೆ ಎಂದು ಬೋಡು ಎಡ್ಡೆ ಸರಳ ಸಜ್ಜನಿಕೆದೊಂದು ಎಡ್ಡೆ ವ್ಯಕ್ತಿನ ನಿಕ್ಲು ಆಯ್ಕೆ ಮಾಡ್ತಾರೆ. ಅರಿನ ಪುದರ್ನ ಯಾನೆ ವಸಂತ ಪೈಕ್ಳು ಒಂದು ಪಣ್ಯರೆ ಭಾರಿ ಸಂತೋಷ ಪಡೆ ಒಂದು ಆ ರೀತಿ ಒಂಜಿಗಳಿಗೆ ಬುಂಡಂದಾಂಡ ಪೂರ್ತಿ ದೇವರೊಟ್ಟಿಗೆ ಒಪ್ಪೇರು ಐದು ಅಂಚೆಂಚು ಒಳ್ಳೆ ಒಪ್ಪುಜೇರ ಕೈ ಮುಗಿದು ಉಂತೀರಂದಾಂಡ ಐಟು ಪೂರ್ತಿ ಸೇರಿದು ಉಪ್ಪೇರು ಅಂಚಂದು ಎಡ್ಡೆ ವ್ಯಕ್ತಿನ ಆಯ್ಕೆ ಮಾಡ್ತಾರೆ ನಿಗ್ಲ ತಾಟಿಗೊಂತಾಪಣ ಎಂಚ ಉಂಡು ಒಂದು ಅಂಡ ನೆತ್ತ ಪಿರವುಡು ಒಂಜಾತ್ತು ಜನಕ್ಕಳನ್ನು ಪುದರು ಮಾತುಂಡು ಬೆತೆ ಉಂಟು ನೆಟ್ಟು ಗೌರವ ಮಾರ್ಗದರ್ಶಕರಾದ ಕೆಲವ್ರನ್ನ ಆಯ್ಕೆ ಮಾಡ್ತೀರಿ ಸ್ವಾಮಿನಗಳು ಮಾತ್ರ ನೆಟ್ಟು ಉಳ್ಳೇರಿ ರಕ್ಷಣಾಧಿಕಾರಿ ಆದ ಅಕ್ಲೆಲ್ಲ ಕೆಲವು ಜನ ಆಯ್ಕೆ ಮಾಡ್ತೀರಿ ಕ್ಷೇತ್ರದ ಪವಿತ್ರವಾಣಿ ಒಟ್ಟಿಗೆ ಉಪ್ಪಡಾಯ್ನಾರಿ ಬಹುಶಃ ಗೌರವ ಸಲಹೆಗಾರರು ಮಾತ್ರ ಉಳ್ಳೇರಿ ಆಯ್ತಾ ಒಟ್ಟೊಟ್ಟಿಗೆ ಪೋಷಕರಾದಲು ಒಳ್ಳೆಯರು ಪೋಷಕರನ್ನ ಸುರೂತ ಪುದರಿ ಏರ್ನ ಉಂಡು ಒಂದು ಕೇಂಡ ಕೆ ಶೆಟ್ರನ್ನ ಉಂಡು ಒಂದು ಪಣೆರೆ ಭಾರಿ ಸಂತೋಷ ಒಂದು ಇಂಚಿನಕ್ಲು ನಮ್ಮೊಟ್ಟಿಗೆ ಬೋಡು ದಾನ ಮನ್ಪುನಕ್ಲು ಇಜ್ಜಿನ್ನಾಂಡ ಸಮಾಜ ಬುಳೆಯರೆ ಸಾಧ್ಯತೆ ಇಜ್ಜಿ ಈಗ ಒಂಜಿ ಪಾತೆರುಂಡು ಶರೀರದ ತೂಕವು ಹೆಚ್ಚಾದರೆ ಶರೀರದ ಒಂಜಾತ ದಿನ ಹೆಚ್ಚಾಂಡು ನನ್ನ ದಾನೆ ಮನ್ಪೊಡು ವ್ಯಾಯಾಮ ಮಾಡಬೇಕು ಅಂತ ಪಣ್ಪೇರು ಅಂತೆ ನಡಪಲಿ ಅಂತ ಪಣ್ಪೇರು ಉಂಡು 100 ಅಡಿ ನಡೆಯಬೇಕು. ಎಲ್ಲಿಯಾದರೂ ನಿಮ್ಮ ಹೃದಯದಲ್ಲಿ ಅಂತರಂಗದಲ್ಲಿ ಒಂದಷ್ಟು ಚಿಂತೆಯಿಂದ ಭಾರ ಹೆಚ್ಚಾದರೆ ಏನು ಮಾಡಬೇಕು ಧ್ಯಾನ ಮಾಡಬೇಕು ಅಂತ ಪಣ್ಪೇರು ಒಂಜಾತ ಶರೀರದ ತೂಕ ಮಾತ್ರ ಹೆಚ್ಚಾಂಡಂದಾಂಡ ಶರೀರದ ತೂಕವು ಹೆಚ್ಚಾದರೆ ನಂಗೆ ಗೊತ್ತಾಣತ್ತೆ ಐಕೊಂಜಿ ವ್ಯಾಯಾಮ ಬೋಡೇತ ಆಂಡ ನಮ್ಮ ಶರೀರದ ಉಳೈಡೊಂಜಿ ಅನಂತ ಪದ್ಮನಾಭಿ ಉಳ್ಳೆತ್ತ ಉಪ್ಪುನ ನಂಗೆ ಮಾತ ಸ್ಥಾನಮಾನತ್ತ ಭಾರಿ ಎತ್ತರಡುಕುಳ್ಳವೇರಿ ಸಮ್ಮಾನ ಬೊಮ್ಮಾನ ಮಾತ ಮಲ್ಪೇರಿ ಅಂಡ ಕಡೆಗೆ ಉಳೈದೆ ಪಿದೈ ನೀಡಿದು ಬುಕ್ಕ ಅಡೆ ಮುಟ್ಟ ನಂಗೆ ಸಮ್ಮಾನ ಭಾರಿ ಮಾನಾದಿಗೆ ಮಾತ ಬರ್ಪುಂಡು ಐದು ಬುಕ್ಕ ಉಳೈದೆ ಪಿದಡಿ ಅಂದಾಂಡ ఆయన ಮುಟ್ಟುಂಡ ಸ್ಥಾನ ఆయన ಮುಟ್ಟುಂಡ ಮೀಯೋಡು ಬುಕ್ಕಳ ಐಗೆ ಬುಕ್ಕ ಅವು ಒಂದೊಂದು ಪನ್ಪಣೆ ಡ್ಯಾಟ್ ಅಂದು ಪನ್ಪುಣೆ ಬೇತೆ ಪನ್ಪಿಜಾರು ಅವ್ರು ಇವರು ದಾಲ ಪೋಪುಂಡ ಆಯ್ತು ಒಟ್ಟಿಗೆ ಅಂಡ ನಮ್ಮ ಓಳು ಜಾಗೃತಿ ಆವಡು ಒಂದು ಕೆಂಡ ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ ಏತತ್ ಸರ್ವಂ ಪುನರ್ಲಭ್ಯಂ ನ ಶರೀರ ಪುನಃ ನಮ್ಗೆ ಗೊತ್ತು ಪೋಡು ನಮ್ಮ ಶರೀರ ಎನ್ಪಿನ ಭಾರಿ ಶ್ರೇಷ್ಠವಾಯಿನ ಒಂದು ಲವಂಜಿ ಶರೀರ ಲವಂಜಿ ಅನಂತಪುರ ಈ ಅನಂತಪುರ ಒಟ್ಟು ಉಳ್ಳಾಡಿ ಉಪ್ಪುನಗಣಿ ನಮ್ಮ ಜಾಗೃತಿ ಅವಡ ಐಕ್ಯ ಜೀವಂತಿಗೆ ಜೀವನ ಅಂತ ನನೊಂಜಿ ಪುದರುಂಡು ಹುಟ್ಟು ಸಾವಿನ ಮಧ್ಯೆ ಇಹುದೊಂದು ಬದುಕು ಆ ಬದುಕು ಸಾರ್ಥಕ ಮನ್ಪೊಡು ಅಂಡ ಭಗವಂತೆ ಉಳೈ ಉಪ್ಪುನಗಣೇ ಅವಡು ಪೊಯ್ನಿಡ್ದಕ್ಕದಾಲ ಅಪ್ಪಿಚಿ ಅಂಚಾದೆ ಇನ್ನು ಎಡ್ಡೆ ಶುಭ ನಿನ್ನುಟು ನಮ್ಮ ಮಾತ ಮುಲ್ಪ ಸೇರೋಂದುಲ್ಲ. ಈ ಒಂಜಿ ಸಂದರ್ಭಡು ಕೆದುತ್ತ ದೇವೇರು ಒಂಜಿ ಪುದರುಂಡು ಕೆದು ದೇವೇರು ಅಂದು ನೆಕ್ಕು ಪನೋಳಿ ಸರೋವರ ದೇವಾಲಯ ಅಂದು ನೆಕ್ಕು ನೆನಾತು ಪುದರುಗಳು ಉಂಡು.
ಈ ನೀರಿಗಳ ಅನಂತ ಪದ್ಮನಾಭ ಬಗಲ ಭಾರಿ ಮುಟ್ಟವಾಯಿನ ಸಂಬಂಧ ಅಂತರ್ಗತವಾದ ಒಂಜಾತು ನಮ್ಮ ಆಮೇಕಲು ಪೋಡು ತಿರುವನಂತಪುರ ಮುಟ್ಟ ಪೋಡು ಒಂಜಾತು ಏತು ವಿಸ್ತಾರ ಉಂಡು ತೂಲೆನಿಕ್ಲೆ ಅಂಡ್ ಆಡೆಗೆ ಮುಗಿಜಿ ಇಡೀ ವಿಶ್ವವ್ಯಾಪಿ ಆಯನಂಚಿನ ದೇವರಿಯರಂದಿಕೆಂಡ ಅನಂತ ಪದ್ಮನಾಭೆ ಎಂದ ಐಕ್ ಪುದರುಂಡು ಇನ್ನು ದೇವರೇ ಸನ್ನಿಧಿರಿ ದಾದ ಅಂದ್ಕೆಂಡ ಭೂದೇವಿ ಶ್ರೀದೇವಿ ರಡ್ಡಲ ಒಟ್ಟಿಗೆ ಒಪ್ಪುನಂಚರು ಒಂಜಿ ಸೌಭಾಗ್ಯ ಮುಲ್ಪ ನಂಗೆ ತೂವೆರೆಗೆ ಸಾಧ್ಯತೆ ಉಂಡು ನೀರು ಐಕ್ ಜೀವನಮ್ದು ನೆನೊಂಜಿ ಪುದರುಂಡು ನೀರಿಗೆ ಪುದರ್ ಜೀವನಮ್ ಜೀವದ ಕಡೆಯಕ್ಕಳು ಒಂಜಾತು ತುಳಸಿದ ನೀರು ಒಂಜಿ ಬುಡಿಯರೆಗೆ ಉಂಡು ಅಪಗಲ ನೀರೇ ನಾಡುನೆ ಒಂಜಾತಿ ಆ ನೀರಿಗೆ ಭಾರಿ ತಾಕತ್ತದ ವಿಷಯ ಎಲ್ಲ ಪಣರು ಜೊತೆ ಮರಿಯಾಲಣ ಅರೆಗಾಲಣ ಅನ್ನೋ ಒಂಚ ಸಂಶಯ ಆತನ ನಂಗೆ ಆರಾದ್ರದ ಪುರ್ತು ಚಂಡಿ ಅವಂದು ಉಪ್ಪಡಾಂಡು ಕೆಸರ ಅವದು ಪೊಡು ನೀರು ಪೋಂದು ಪೊಡು ಬೊಳ್ಳ ಏರೊಂದು ಪೊಡು ದಾಲ ತೋಜೊಂದು ಜೋಡು ಅಂತೆ ಮಾಜಿನಂತಿನ ಪುರ್ತಲ ಅಂತೆ ದಾನೆ ಉಪ್ಪಾಡು ಇನಿಕ್ ಎಡ್ಡೆ ಒಂಜಿ ಸಂದರ್ಭಡು ನಮ್ಮ ಉಳ್ಳ ಆಡ ಒಂಜಾತಿ ಇತ್ತೆಲ್ಲ ಒಂತೆ ವರುಣದೇವಿಯರು ಅಂತೆ ಕೃಪೆ ಮಂತಿರು ನಂಗೆ ಒಂಜಾತಿ ಎಂಗಿಲ್ ಬೊಗ್ಗುನಗ ಒಂಜಾತಿ ಪಣಿ ಊರುಂಡು ಒಂಜಾತು ದುಂಬುಗೆ ಎಡ್ಡೆ ಬರ್ಷ ಬತ್ತದ ಎಡ್ಡೆ ಬುಳೆಬಾರು ಬುಳೆ ಒಂಜಿ ಒಂಜಿ ವಿಶ್ವಾಸ ನಿಕ್ಲೆ ದುಂಬುದು ಇವೊಂದು ನಮ್ಮಲ್ಲಂತೆ ಪರೀಕ್ಷೆ ಮಾಡ್ತಾರೆ ನಮ್ಮ ಎತ್ತು ಬಳಿಪಣ ಐತೆ ಮಾತ್ರ ಇಂಟರ್ನೆಟ್ ಯುಗ ಆತ ನಮ್ಮ ಇಂಟರ್ನೆಟ್ಟಿಗೆ ಹೋಗು ಪೊಗ್ಗು ಹಿಡಿದ್ಬೇಕ ಇನ್ನರ್ನೆಟ್ಟನ್ನು ಮಾರ್ತದ ನಮ್ಮ ದೈನಿಗೆಂಡ ಇಂಟರ್ನೆಟ್ಟಿಗೆ ಮಾತ್ರ ಒಂಜಿ ಒತ್ತುಣಂದಣ ಮಾತ ಓಪನ್ ಆಪಣ ಇಡೀ ವಿಶ್ವನೇ ನಂಗೆ ತೂವೋಡಿ ವಿಶ್ವವನ್ನೇ ನೋಡಬಹುದು ಅಂತ ಪಣ್ಪೇರಿ ಅಂಡ ವಿಶ್ವನಾಥನ್ ತೂವೋಡುಂದಾಂಡ ಇನ್ನನ್ನೆಟ್ಟು ಓಪನ್ ಆವಡತ್ತ ಅವು ಆವಡುಂದ ರಾಮ ಕೃಷ್ಣ ಗೋವಿಂದ ಮಾಧವ ಅವು ಫ್ರೀ ಇದಲ್ಲ ಪೈಸೆ ಪಾಡೋಡುಂದಿಜ್ಜಾಯ್ ಖಾಲಿ ಪಂಡುಂಡ ಯಾರು ಎಂಗ್ಲ ಹರಿದಾಸರು ನಮ್ಮ ಎದುರುಡುಲ್ಲೇರು ಇಂದ ಬಾರಿ ಒಪ್ಪದು ಕೊರುವೇರು ಈಗ ಒಂಜಿ ಪಂಡೊಂದು ರಂಗ ಏರಿದ ಒಂಜಿ ಕತೆ ಮಾತ ಕೊರುವೇರು ಅಂಡ ಇತ್ತೆ ರಾಷ್ಟ್ರಾಧಿಪತಿ ಹತ್ತನಂಡ ಈ ಸಂವತ್ಸರಗೂ ಮತ ಏರು ಅಂದ್ಕೆಂಡ ಗುರು ಅತ ರಾಜೇ ಮಂತ್ರಿ ಏರುಲ್ಲೆ ಕುಜೆ ಅತ ಲಡೇದ ಕಲಕು ರಂಗ ಏರುವತ್ತ ದೇಶ ವಿದೇಶಡು ಮಾತ ಒಂಜಾತ ದೇಶದ ಸಂಘರ್ಷಗಳು ಮಾತ ಆ ಒಂದು ಉಂಡತ ದೇಕ್ ಮಾತ ಒಂಜಿ ಕಾರಣಗಳು ಉಂಡು ದಾನಿ ಒಪ್ಪಡು ಇನ್ನು ಪೊರ್ಲುದು ಒಂಜಿ ಸಂದರ್ಭಡು ನಮ್ಮ ಮಾತ ಮುಲ್ಪ ಸೇರುವಂದ ಅಧ್ಯಕ್ಷರನ್ನೊಂಜಿ ಘೋಷಣೆ ಆತನಿತ್ತೆ నేను ಒಂಜಾತು ಕೆಲವು ಪುದರ್ಗಳು ಉಂಡು ನಿಟ್ಟು ಕಾರ್ಯಾಧ್ಯಕ್ಷರಾದ ಮಾಧವ ಕಾರಂತೀರು ಅನಂತಪುರ ಆರೆಗಳೊಂಜಿ ತಾಟಿ ಪಾಡೋಡು ಕಾರ್ಯಾಧ್ಯಕ್ಷರು ತಾಟಿ ಪಾಡೋಡು ಆಯ್ತು ಒಟ್ಟಿಗೆ ಪ್ರಧಾನ ಕಾರ್ಯಂತರಿ ಅದೇ ಇತ್ತೆ ಬಹುಶಃ ನಮ್ಮ ಎದುರು ಪಾತಿರ್ದೇರಿ ಮಹಾಬಲೇಶ್ವರ ಭಟ್ರೆಗಳು ಒಂಜಿ ತಾಟಿ ಪಾಡೋಡು ನಾನು ಒಂಜಾತು ನೆಟ್ಟು ಪಣವದ ಬಗ್ಗೆಕ್ಕೆ ಕೋಶಾಧಿಕಾರಿಯಾದ ದಯರಾಜ್ ಬೊಕ ಕಾರ್ಯನಿರ್ವಹಣಾಧಿಕಾರಿ ಅಂತ ಉಳ್ಳೇರಿ ಆಯ್ತು ಒಟ್ಟಿಗೆ ನೆನಾತು ಪುದರೆಗಳು ಮಾತು ಉಂಡು ಮತ್ತು ಒಟ್ಟಿಗೂ ಸುಮಾರು ನೆಟ್ಟು ವಿಷಯಗಳುಂಡು ನೀನು ಓದು ಪಣ್ಣೋಡ್ದಾನೆ ಒಂತೆ ಪೊರ್ತುಬೋಡು ಬಹುಶಃ ಸಂಬಂಧಪಟ್ಟನಾಗಲಿ ನೀನು ಓದುವಿರಂದು ಅಂತೇಳಿ ನನಗೆ ಒಪ್ಪದೆ ಆ ವಿಷಯನು ಅಂತೂ ಈ ಸಂದರ್ಭಡು ಈ ನೆಟ್ಟು ಮಾತಾಡ್ತಾನೆ ಅಂಚಿನ ಒಂಜೊಂಜು ಭಾಗೋಡು ನಂಗೆ ಪೋಷಕರ ಅಗತ್ಯವಾದ ಬೋರ್ಡ್ ನೈಕ್ ಒಂಜಾತ ತನು ಮನ ಧನದ ಸಹಾಯ ಅಂತ ಒಂಜಿ ಭಾರಿ ಪುದರುಂಡು ಅನಂತಪುರಕ್ಕೂ ಭಾರಿ ಪುದರುಂಡು ಮಲ್ಲ ಮಟ್ಟದ ಪುದರು ನೆಟ್ಟು ಉಂಡು ಈ ಒಂಜಿ ಎಡ್ಡೆ ಸಂದರ್ಭಡು ನಮ್ಮ ಮಾತ ಉಳ್ಳ ಬ್ರಹ್ಮ ಕಲಶೋತ್ಸವ ಪಂಡ ಒಂಜಾತು ನಮ್ಮ ಊರಿಗೂ ಸಂಪನ್ನತಾಪನಂಚಿನ ಒಂಜಿ ಸಂಪತಾಪನಂಚಿನ ಒಂಜಿ ಎಡ್ಡೆ ಪುಣ್ಯದ ಕಾಲ ಅಂತ ಒಂಜಿ ಊರಿಗೆ ಒಂಜಾತು ಎಡ್ಡೆ ಪಾಪನಂಚಿನ ನಾಡಿಗೆ ಸಂಭ್ರಮ ಅಂತ ಅವಳು ಬ್ರಹ್ಮಕಲಶ ನಂಗೆ ನಮನೇ ಬ್ರಹ್ಮಕಲಶ ಮನ್ಪೊಡು ಕಾಯೇನ ವಾಚ ಮನಸ ಅಂತ ನಮ್ಮ ತ್ರಿಕರಣ ಪೂರ್ವಕವಾದ ಒಂಜಾತು ನಮ್ಮ ಉಳೈಡ್ಲ ಬ್ರಹ್ಮಕಲಶ ನಿತ್ಯಲ ಆ ಒಂದು ಪೊಡು ಜೊತೆ ನಮ್ಮ ನಿರ್ಣಯ ಮಂತದ್ದು ಮನ್ಪ ಅವು ಆಂಡ ಮಾತ್ರ ನಿಜವಾಯಿನ ಅರ್ಥಪೂರ್ಣವಾಯಿನ ಬ್ರಹ್ಮ ಕಲಶ ಅವು ಆಯರಿಗೆ ಸಾಧ್ಯತೆ ಉಂಡು ಆಂಡ ನಂಗೆ ಒಂಜಿ ವೇಗ ತಿಕ್ಕಂಡು ಕಾರ್ಯಕರ್ತರಿಗೆ ಮಾತ ದಿನ ನಿಗದಿ ಆಗ್ತದೆ ಅವಳ ಏಪ ಗೊತ್ತುಂಡ ಮಕರ ಮಾಸುಡು ಬರ್ಪುಂಡು ಉತ್ತರಾಯಣದ ಪರ್ವಕಾಲಡು ಬ್ರಹ್ಮ ಕಲಶ ಆಪಣೆ ಭಾರಿ ಪುಣ್ಯ ದಿನ ಅವು ಭಾರಿ ಪುಣ್ಯ ದಿನ ಅಂಚ ಅದು ಪುನಗ ಆ ಸಮಯಡು ನಮ್ಮ ಮಾತೆಲ್ಲ ನೆಟ್ಟು ಭಾಗ್ಯ ಆವಡು ನೀನು ಸಂಪನ್ನತೆ ಮಲ್ಪಣಂಚಿನ ಜವಾಬ್ದಾರಿ ನಮ್ಮ ಮಿತ್ತುಂಡು ಒಂದು ಈ ಸಂದರ್ಭಡು ಪಂಡೊಂದು ಈ ಚಾವಡಿ ಏನು ಗ್ರಹಿತೇನೆ ಈ ಲಕ್ಷ್ಮೀ ಸರಸ್ವತಿ ಮಾತ್ರ ಯಾರು ಇರುವೆರೇನು ಮಾತ್ರ ತೋಜುನ ಅಪ್ಪೆನಕ್ಲೇನು ಇತ್ತದನ್ನ ಅಲ್ಪೊಂಜಿ ಅಪ್ಪೆಲ್ಲ ಹೊತ್ತು ಕುಳ್ಳುದೇರು ಒಂಜಾತು 3 ಜನ ಸೇನೆ ಹಿಡಿದ್ಬೇಕ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಒಟ್ಟಾತ್ರದ ಮನೇಲಿ ಭಾರಿ ಸಂತೋಷ ಆಪು ಹೆಚ್ಚ ಮೂಳು ತೋಜನೆ ಅಪ್ಪೆನಕ್ಲೇನು ಅವಳೆ ಮೂಳೆ ಮಾತ್ರ ತೋಜುಂಡು ಒಂಜಾತು ಸಮಾಜಡು ಜಾಗೃತಿ ಆವಡದಂಡೆ ಅಪ್ಪೆಲ್ಲು ಜಾಗೃತಿ ಆವಡು ಆ ಅಪ್ಪೆಲ್ಲು ಜಾಗೃತಿ ಅಂದರೆ ಒಟ್ಟು ಬಲ ಬರೆಯರಿಗೆ ಸಾಧ್ಯತೆ ಉಂಡು ಆತು ಮಾತ್ರ ಅತ್ತೆ ಅಪ್ಪೆನಕ್ಲೆಗ್ಲು ಒಂಜಿ ತಾಟಿ ಪಾಡಲೆ ನೆನೊಂಜಿ ತಾಟಿ ಪಾಡಲೆ ನೆನೊಂಜಿ ತಾಟಿ ಪಾಡೋಡು ದಯನ್ಕೆಂಡ ಯುವಶಕ್ತಿ ಜಾಗೃತಿ ಆತನತ ಮುಲ್ಪ ಜವ್ವಣರೆ ಕೂಟ ಒಟ್ಟಿಗೆ ಉಂಡತ ಆ ಜವ್ವಣರೆ ಕೂಟಗಳೊಂಜಿ ತಾಟಿ ಪಾಡೋಡು ನಾನು ಎಲ್ಲ ನಮ್ಮ ಅವಳೆ ಮುಳೆ ಪಿರಾವಡ್ದು ಬಳಿಪಣಂಚಿನ ಜನಾಂಗ ಉಂಡತ್ ಪೀಳಿಗೆ ಉಂಡತ್ತ ಜೋಕ್ಲು ಎಂಕ್ಲೆನ ದಾನೆ ಎಂದೋಳ ಪೋಂಡ ಕೇಳುವರು ಸ್ವಾಮಿಲೆಗೆ ಎಂಕ್ಲೆನ್ ತೋಜು ಜಾಂಡ ಆ ಜೋಕ್ಲೆಗೆ ಒಂಜಿ ತಾಟಿ ಪಾಡೋಡು
ನಿಜಾರ್ಥೋಡು ನಮ್ಮ ಭವ್ಯ ಭಾರತ ನಿರ್ಮಾಣ ನಮ್ಮ ಪಾತ್ರ ದಾನೆ ಎಂದವರ ನಾಡು ದಾಂಡ ಅಪ್ಪೆ ಕೂಟೋಗ್ಲ ಜವಣರಿ ಕೂಟೋಗ್ಲ ಭಾರಿ ಮಲ್ಲ ಜವಾಬ್ದಾರಿ ಉಂಡು. ಒಂದೊಂದು ರೀತಿದ ಧರ್ಮ ಸಂಸ್ಕೃತಿದ ಅನಾವರಣದ ಕಾರ್ಯಕ್ರಮ ಅಂತ ಪಂಡ ತಪ್ಪಾವಂದು నేను ಖಂಡಿತವಲ್ಲ ಪೊರ್ಲುವಂತ ಕೊರ್ಪುನಂಚಿನ ಜವಾಬ್ದಾರಿ ನಮ್ಮ ಮಿತ್ತುಂಡು. ನಮ್ಮ ಮಾತೆಲ್ಲ ಸೇರ್ಗ ಒಂದು ಜಾತಿ ಈ ಕಾರ್ಯಕ್ರಮ ಪೊರ್ಲು ಮಣ್ಪಗ ಒವ್ಯೊಂಜು ನ್ಯೂನತಾ ಒಂದು ಲೆಕ್ಕ ಕಾರ್ಯಕ್ರಮ ಪೊರ್ಲ ಗಂಟೆ ನಡಪರೆ ಆ ಭಗವಂತ ನಂಗೆ ಶಕ್ತಿ ದಿಂಜಾವಾಡು ದೇವರೆಡ ಪ್ರಾರ್ಥನೆ ಮಂತೊಂದು ಸ್ವಾಮಿಲುಳ್ಳೇರಿ ಕೈತಾಳು ಸ್ವಾಮಿಲೆಗಳ ನಿಕ್ಲ ನೇರ ಸಂಬಂಧ ಉಂಡು. ಒಂದು ಜಾತಿ ಅವ್ರ ಪಾತ್ರ ನಂಗೆ ಅಂದಾಜಾವ ನಂಗೆ ಕೆಂಚ ನೀ ಕೇತು ಮುಟ್ಟೊಳ್ಳಿರೋದು ನಂಗೆ ಗೊತ್ತಾಪುಂಡು. ಬಹುಶಃ ಒಂದು ಆತ್ಮೀಯತೆಡೆ ಆ ಒಂದು ದಿನನು ಮಾತ್ರ ಘೋಷಣೆ ಮಲ್ತದೇರಿ ಎಂಕ್ಲೆಗ್ಲ ಒಂದು ಅದು ಸಂತೋಷ ಆತನಂಚಿನ ಸಮಯ ಅಲ್ಲ ಅಂದು ಎಂಕ್ಲೆಗ್ಲ ಒಂದು ಮಟ್ಟಕ್ಲು ಒಂದು ರೀತಿಯ ನೇರ ಸಂಬಂಧಗಳುಂಡು. ಇತ್ತೆ ಪಂಡೋಣ್ಣೆ ತಾನು ಪಿರವು ಪಂಡೋಣೆ ಏನು ಪಂಡೊಂದು ಪಿರವು ಬರಿಯರ್ಲ ಉಂಡು ನನ್ನ ಕಾರ್ಯಕ್ರಮ ಒಟ್ಟು ಗಾಯರಿ ಉಂಡು. ಆ ಸಂದರ್ಭ ಮತ್ತು ಪಂಡೋಣ ಒಂದು ಈ ಸಂದರ್ಭ ಪಂಡೊಂದು ಸೇನಂಚಿನ ಮಾತ್ರೆಗಳ ದೇವರೇ ಡೆಪ್ಪು ದೀಪಾವಡು ಜನಪ್ರತಿನಿಧಿನಕ್ಲು ಮುಳ್ಪೊಳ್ಳಿರು ಬಹುಶಃ ಅಕ್ಲು ಬೋಡು ನಮ್ಮ ಒಟ್ಟುಗುಳ್ಳೇರಿತ್ತೆ ಬೇತೆ ಬೇತೆ ಒಂದು ಆತ ಪಂಚಾಯತ್ಗಳು ಮಾತ್ರ ನಮ್ಮ ಒಟ್ಟುಗುಳ್ಳೇರು ಇಂದು ಪೊರ್ಲಾವಡ್ದ ನಕ್ಲು ಮಾತ್ರ ಒಟ್ಟು ಸೇರುಡು ಒಂದು ಆತನಕ್ಕೆ ಸಹಕಾರ ಕೊರಡು ಅಪಗ ಬಾರಿ ಪೊರ್ಲಾರಿಗೆ ಸಾಧ್ಯತೆ ಉಂಡು. ಮಾತ ಅನುಭವದಕ್ಲು ಅನಂತಪುರೊಟ್ಟುಳ್ಳೇರು ದಾಲ ಕಮ್ಮಿಜಿ ನಮಕ್ಕ ಅನುಭವದಕ್ಲು ಅನಂತಪುರೊಟ್ಟುಳ್ಳೇರು ಈ ಒಂದು ಎಡ್ಡೆ ಕಾರ್ಯಕ್ರಮ ಒಡ್ಡು ನಮ್ಮ ಮನಸ್ಸಲ್ಲಿ ಕೂಡೋರು ಎಡ್ಡೆಪ್ಪನ್ನು ಬೈಕೊಂಡು ಸೇರಿನಂಚಿನ ಮಾತೆರಿಗಿಲ್ಲ ದೇವರ ಎಡ್ಡೆಪ್ಪು ದೀಪಾವಡು ಲೋಕಡು ಶಾಂತಿ ನೆಮ್ಮದಿ ನೆಲೆ ಆವಡು ದೇವರೆಡ ಪ್ರಾರ್ಥನೆ ಮಲ್ತೊಂದು ಕಾಲ ಕಾಲಗೂ ವರ್ಷ ಬರಡು ಬುಳೆ ಬುಳೆವಡು ನಮ್ಮ ಮಾತು ಪರ್ಲಗಂಡು ಬದುಕೆ ಅವಕಾಶ ಕೊರಡು ಪಣ್ಣದ ಈ ಸಂದರ್ಭದ ಹಾರೈಕೆ ಮಲ್ತೊಂದು ಏನ ಎರಡು ಪಾತ್ರೆ ಬಿಂದು ದೀಪೆ ಒಂದು ಪಾತ್ರೆ ಖಂಡಿತವಾದಲ್ಲ ಪನೋಡು ಮರವಿದ್ದರೇನಯ್ಯ ನೆರಳಿಲ್ಲ ದನಕ ನೆರಳಿದ್ದರೇನಯ್ಯ ನೀರಿಲ್ಲ ದನಕ ನೀರಿದ್ದರೇನಯ್ಯ ಹೊರತಿಲ್ಲ ದನಕ ಧನವಿದ್ದರೇನಯ್ಯ ಕೊಡುವ ಮನವಿಲ್ಲ ದನಕ ಕೇಕೇಶ್ವರ ಜೋರು ಪೆರೆ ಹಿಂಗಿತ್ತೆ ದನ ಏನೆಣ್ತುದೇ ಪಂಡೊಂದುಲಾರತೆ ಧನವಿದ್ದರೇನಯ್ಯ ಕೊಡುವ ಮನವಿಲ್ಲ ದನಕ ಅಂತ ಮನವಿದ್ದರೇನಯ್ಯ ಜ್ಞಾನವಿಲ್ಲ ದನಕ ಖಾಲಿ ಮನಸ್ಸಿತ್ತನ ಯಾರಂದೆ ಕೊರ್ಪಣಿಗೆ ಏನಲ್ಲ ಬೋಡತ್ತ ಅವ ತರಡು ಉಂಡು ಐಕ್ ಬಡದೇನು ಒತ್ತು ಬಂಡೊಂದುಲ್ಲೆ ಇನಿ ಧನವಿದ್ದರೇನಯ್ಯ ಕೊಡುವ ಮನವಿಲ್ಲ ದನಕ ಧನವಿದ್ದರೇನಯ್ಯ ಜ್ಞಾನವಿಲ್ಲ ದನಕ ದೇವ ಪುರಂದರ ವಿಠ್ಠಲ ರಾಯನ ಊಳಿಗ ಮಾಡದವನ ಬಾಳುವೆ ಏತಕೆ ಎಂದು ಪಂಡೊಂದು ಬಹುಶಃ ಇಡೆಗಪ್ಪವಾದ ಈ ಊಗ ಬಗ್ಗೆ ಇಡೆಗೆ ಬಿಡ್ತಿದ್ದ ಅಂದಿನ ಮಾತ ಮೂಳು ಒಡ್ಡುದುಲ್ಲೇರು ನೇಕಿ ಅಂಚನೆ ಕೂಡ ಎಡ್ಡೆಪ್ಪನ ಬಗ್ಗೆ ಪಾತ್ಯಾರು ಅಂತಾವೆ ಅವಧೂತ್ ಚಿಂತನ್ ಗುರುದೇವ ದತ್ತ.